ಭಾರತದ ಪರಮಾಣು ವಲಯದಲ್ಲಿ ಖಾಸಗಿ ಹೂಡಿಕೆ ಮತ್ತು ಕೈಗಾರಿಕಾ ಸಹಯೋಗಕ್ಕೆ ಉದಯೋನ್ಮುಖ ಅವಕಾಶಗಳ ಕುರಿತು ಅಮೆರಿಕದ ಉನ್ನತ ಮಟ್ಟದ ಕೈಗಾರಿಕಾ ನಿಯೋಗ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರೊಂದಿಗೆ ಚರ್ಚೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜಿತೇಂದ್ರ ಸಿಂಗ್, ಭಾರತ ಮತ್ತು ಅಮೆರಿಕ ವಿಜ್ಞಾನ, ತಂತ್ರಜ್ಞಾನ, ಶುದ್ಧ ಇಂಧನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಬಲವಾದ ಮತ್ತು ಭವಿಷ್ಯ ಆಧಾರಿತ ಪಾಲುದಾರಿಕೆ ಹಂಚಿಕೊಂಡಿವೆ ಎಂದು ಹೇಳಿದರು. 2047ರ ವಿಕಸಿತ ಭಾರತದ ಗುರಿಯ ಕುರಿತು ಉಲ್ಲೇಖಿಸಿದ ಸಚಿವರು, 2047ರ ವೇಳೆಗೆ ಭಾರತವು ತನ್ನ ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಪ್ರಸ್ತುತ 8.8 ಗಿಗಾವ್ಯಾಟ್ನಿಂದ 100 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಭಾರತದ ವೇಗವಾಗಿ ಬೆಳೆಯುತ್ತಿರುವ ಪರಮಾಣು ಇಂಧನ ಕಾರ್ಯಕ್ರಮ, ಉತ್ಪಾದನೆ, ತಂತ್ರಜ್ಞಾನ ಸಹಕಾರ, ಪೂರೈಕೆ ಸರಪಳಿ ಏಕೀಕರಣ ಮತ್ತು ಮುಂದುವರಿದ ಸಂಶೋಧನೆಯಲ್ಲಿ ಜಾಗತಿಕ ಪಾಲುದಾರಿಕೆಗಳಿಗೆ ಪ್ರಮುಖ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದರು.